ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ಉಗ್ರನನ್ನ ಖಾಕಿ ಲಾಕ್ ಮಾಡಿದ್ದಾದ್ರೂ ಹೇಗೆ? ಜಮ್ಮು ಕಾಶ್ಮೀರ ಪೊಲೀಸರ ರಣರೋಚಕ ಆಪರೇಷನ್ ಹೇಗಿತ್ತು? ಬೆಂಗಳೂರಿನಲ್ಲಿ ಕುಳಿತು ಉಗ್ರ ಹಾಕ್ತಾ ಇದ್ದಂತಹ ಸಂಚಾದ್ರೂ ಏನು? ಇದೆಲ್ಲವನ್ನ ನೋಡೋಣ ಉಗ್ರನ ರಣಬೇಟೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಭಯಾನಕ ಉಗ್ರ ತಾಲಿಬ್ ಎಂಬಾತನನ್ನ ಖಾಕಿ ಖೆಡ್ಡಾಗೆ ಕೆಡವಿದೆ. ಬೆಂಗಳೂರಲ್ಲಿ ಬೀಡು ಬಿಟ್ಟಿದ್ದ ಕಾಶ್ಮೀರದ ಉಗ್ರನನ್ನ ಪೊಲೀಸರು ರಣಬೇಟೆಯಾಡಿದ್ದಾರೆ. ತಾಲಿಬ್ ಹುಸೇನ್ ಅಂತಿಂಥ ಉಗ್ರನಲ್ಲ, ಮೋಸ್ಟ್ ವಾಂಟೆಡ್ ಡೇಂಜರಸ್ ಉಗ್ರ ತಾಲಿಬ್ ಹುಸೇನ್ ಕರಾಳ ಮುಖ ಬಗೆದಷ್ಟು ಬಯಲಾಗುತ್ತಿದೆ. ಅತ್ಯಂತ ಖಟ್ಟರ್ ಜಿಹಾದಿಯಾಗಿರುವ ತಾಲಿಬ್ ಹುಸೇನ್ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿರುವುದು ಭಾರೀ ಆತಂಕ ಹುಟ್ಟಿಸಿದೆ. ಬೆಂಗಳೂರಿನಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರ ತಾಲಿಬ್ ಹುಸೇನ್ ಸುಳಿವೇ ಸಿಗದಂತೆ ಬೀಡು ಬಿಟ್ಟಿದ್ದು ಹೇಗೆ ಅನ್ನೋ ಪ್ರಶ್ನೆ ಮೂಡಿದೆ. ಉಗ್ರಗಾಮಿ ತಾಲಿಬ್ ಹುಸೇನ್ ತಾಲಿಕ್ ಎಂದು ಹೆಸರು ಬದಲಾಯಿಸಿ ಓಡಾಡುತ್ತಿದ್ದಂತೆ. ಬಿಎಸ್ಎನ್ಎಲ್ ಏರ್ ಸರ್ವಿಸ್ನಲ್ಲಿ ಉಗ್ರ ತಾಲಿಬ್ ಕೆಲಸ ಮಾಡುತ್ತಿದ್ದ ಅನ್ನೋದು ಖಾಕಿ ತನಿಖೆಯ ವೇಳೆ ಬಯಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಉಗ್ರ ಕ್ರಿಮಿ ತಾಲಿಬ್ ಹುಸೇನ್ ಅನ್ನ ಬಂಧಿಸಿ ಎಳೆದೊಯ್ದಿದ್ದಾರೆ. ಉಗ್ರ ತಾಲಿಬ್ ಹುಸೇನ್ ಭಯಾನಕ ಹಿಸ್ಟರಿ ಕೆದಕುತ್ತಿದ್ದು ಸ್ಫೋಟಕ ಸಂಗತಿಗಳು ಒಂದೊಂದಾಗಿ ಬಯಲಾಗುತ್ತಿವೆ. ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ತಾಲಿಬ್ ಹುಸೇನ್ ಅಂತಿಂಥ ಕ್ರಿಮಿಯಲ್ಲ. ಉಗ್ರ ತಾಲಿಬ್ ಹುಸೇನ್ ಕರಾಳ ಹಿಸ್ಟರಿ ನೋಡಿ ಖಾಕಿಯೇ ಒಂದು ಬಾರಿ ಶಾಕ್ ಆಗಿದೆ. ಜಮ್ಮು ಕಾಶ್ಮೀರ ಪೊಲೀಸರಿಗೆ ಅಂಧರಾಗಿರುವ ಪಾಪಿ ತಾಲಿಬ್ ಹುಸೇನ್ ಕಾಶ್ಮೀರದಿಂದ ಪೊಲೀಸ್ ಪತ್ನಿಯನ್ನೇ ಕರೆದುಕೊಂಡು ಬಂದಿದ್ದಾನೋ ಸತ್ಯ ಬಯಲಾಗಿದೆ. ಒಕಳಿಪುರಂ ಮಸೀದಿ ಮುಖ್ಯಸ್ಥ ಅನ್ವರ್ ಪಾಷಾ ಕಿರಾತಕನಿಗೆ ಆಶ್ರಯ ನೀಡಿದ್ರಂತೆ. ಪತ್ನಿ ಮತ್ತು 3 ಮಕ್ಕಳ ಜೊತೆಗೆ ವಾಸವಿದ್ದ ಉಗ್ರ ತಾಲಿಬ್ ಮಸೀದಿಯಲ್ಲಿ ಪಾಠ ಪ್ರವಚನ ಮಾಡುತ್ತಿದ್ದ ಶಂಕೆ ಕೂಡ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಉಗ್ರ ತಾಲಿಬ್ ಹಲವು ವರ್ಷಗಳಿಂದ ಸದ್ದೇ ಇಲ್ಲದಂತೆ ಬೀಡು ಬಿಟ್ಟಿದ್ದಾನೆ. ಉಗ್ರ ಕ್ರಿಮಿ ತಾಲಿಬ್ ಯಾರಿಗೂ ಗೊತ್ತೇ ಆಗದಂತೆ ಓಡಾಡುತ್ತಿದ್ದುದು ಹೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ತಾಲಿಬ್ ಕಳೆದ 8 ವರ್ಷಗಳಿಂದ ಶ್ರೀರಾಂಪುರದಲ್ಲಿ ವಾಸವಿದ್ದಂತೆ. ಕ್ರಿಮಿ ತಾಲಿಬ್ ಹುಸೇನ್ ಮೂಲತಃ ಜಮ್ಮು ನಿವಾಸಿಯಾಗಿದ್ದು ಜಮ್ಮುವಿನ ಕಿಸ್ಟವಾರ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಾಲಿಬ್ ಹುಸೇನ್ನನ್ನ ಕಳೆದ 8 ದಿನದ ಹಿಂದೆ ಬಂಧಿಸಿ ಜಮ್ಮುವಿಗೆ ಖಾಕಿ ಕರೆದೊಯ್ದಿದೆ. ಪೊಲೀಸರಿಗೆ ಲಾಕ್ ಆಗಿರೋ ಉಗ್ರ ತಾಲಿಬ್ ಹುಸೇನ್ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಗೆ ಸೇರಿದ್ದವ ಅನ್ನೋದು ಬಯಲಾಗಿದೆ. ಅಲ್ಲದೆ ಹಿಜ್ಬುಲ್ ಮುಜಾಹಿದ್ದೀನ್ ಕಮಾಂಡರ್ ಆಗಿದ್ದ ತಾಲಿಬ್ ಕುಕೃತ್ಯಗಳ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದಂತೆ. 2016ರಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಸೇರಿದ್ದ ಉಗ್ರ ತಾಲಿಬ್ ಹುಸೇನ್ ಹಿಂದೂಗಳ ಹತ್ಯೆಯಲ್ಲಿ ಕೈವಾಡ ಇರುವುದು ಬಯಲಾಗಿದೆ. ಯುವಕರನ್ನ ಉಗ್ರ ಸಂಘಟನೆಗೆ ಸೇರಿಸಿಕೊಳ್ಳುತ್ತಿದ್ದ. ಅಲ್ಲದೆ ಕೆಲ ಮನಸ್ತಾಪಗಳಿಂದಾಗಿ ಉಗ್ರ ಸಂಘಟನೆ ಬಿಟ್ಟಿದ್ದ ಅನ್ನೋ ಸತ್ಯ ಗೊತ್ತಾಗಿದೆ. ಉಗ್ರ ತಾಲಿಬ್ ಹುಸೇನ್ ಕರಾಳ ಚರಿತ್ರೆ ಬಗೆದಷ್ಟು ಬಯಲಾಗುತ್ತಿದೆ. ಕಾಶ್ಮೀರದ ಗುಡ್ಡಗಾಡಿನಲ್ಲಿ ಉಗ್ರ ತಾಲಿಬ್ ಪ್ಲಾನ್ ಮಾಡ್ತಿದ್ದಂತೆ. ಈ ಹಿಂದೆ ಗುಡ್ಡಗಾಡು ಪ್ರದೇಶದಲ್ಲಿ ಓಡಾಡಿಕೊಂಡಿದ್ದ ತಾಲಿಬ್ ಹುಸೇನ್ ಮತ್ತು ಶಸ್ತ್ರಾಸ್ತ್ರಗಳ ಸಮೇತ ಗುಡ್ಡಗಾಡು ಪ್ರದೇಶದಲ್ಲಿ ಬೀಡು ಬಿಟ್ಟಿದ್ದಂತೆ. ಹಲವು ಬಾರಿ ಪೊಲೀಸರು ಶರಣಾಗುವಂತೆ ಸೂಚನೆ ನೀಡಿದ್ರಂತೆ. ಉಗ್ರ ಕೃತ್ಯಗಳನ್ನು ಬಿಡುವಂತೆಯೂ ಮನವೊಲಿಕೆಗೆ ಯತ್ನಿಸಿದ್ರಂತೆ. ತಾಲಿಬ್ ಹುಸೇನ್ ಕುಟುಂಬಸ್ಥರ ಮೂಲಕ ಮನವೊಲಿಕೆ ಮಾಡುವುದಕ್ಕೆ ಪೊಲೀಸರು ಮುಂದಾಗಿದ್ರು ಎನ್ನಲಾಗಿದೆ. ಆದರೆ ಯಾವುದಕ್ಕೂ ಬಗ್ಗದ ಉಗ್ರ ತಾಲಿಬ್ ತನ್ನ ಕುಕೃತ್ಯಗಳನ್ನು ಮುಂದುವರಿಸಿದ್ದ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಅಡಗಿ ಕುಳಿತಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ತಾಲಿಬ್ ಹುಸೇನ್ ಬಂಧನಕ್ಕೆ ಪೊಲೀಸರು ಮೆಗಾ ಆಪರೇಷನ್ ಮಾಡಿದ್ರು. ಜಮ್ಮು ಕಾಶ್ಮೀರ ಪೊಲೀಸರ ತಂಡ ಕಾರ್ಯಾಚರಣೆಗೆ ಇಳಿದಿತ್ತು. ರಾಷ್ಟ್ರೀಯ ರೈಫಲ್ಸ್ ಪಡೆ ಕೂಡ ಪೊಲೀಸರಿಗೆ ಸಾಥ್ ನೀಡಿತ್ತು. ಜಂಟಿ ಕಾರ್ಯಾಚರಣೆಯ ಮೂಲಕ ಉಗ್ರ ತಾಲಿಬ್ನನ್ನ ಪೊಲೀಸರು ಖೆಡ್ಡಾಗೆ ಬೀಳಿಸಿದ್ದಾರೆ. ಕಳೆದ 8 ವರ್ಷದಿಂದ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಉಗ್ರ ತಾಲಿಬ್ ಹುಸೇನ್ ಬೇಟೆಯಾಡಿ ಜಮ್ಮು ಕಾಶ್ಮೀರಕ್ಕೆ ಎಳೆದೊಯ್ದಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಖತರ್ನಾಕ್ ಕ್ರಿಮಿ ತಾಲಿಬ್ ಹುಸೇನ್ನನ್ನ ಖಾಕಿ ಬೇಟೆಯಾಡಿದ್ದೇ ರಣರೋಚಕ. ಜಮ್ಮು ಪೊಲೀಸರು ಮೊದಲು ರಾಜ್ಯ ಗುಪ್ತದಳದ ಸಂಪರ್ಕ ಮಾಡಿದ್ರಂತೆ. ಗುಪ್ತದಳಕ್ಕೆ ಮಾಹಿತಿಯನ್ನು ರವಾನಿಸಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು. ಗಾಂಧಿನಗರದಲ್ಲಿ ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್, 2 ಪಿಸಿ ಸೇರಿ 4 ಮಂದಿ ಸಿಬ್ಬಂದಿ ರೂಮ್ ಮಾಡಿದ್ರು. ಮೊದಲಿಗೆ ಮಸೀದಿ ಬಳಿಯೇ ಖಾಕಿ ರೌಂಡ್ಸ್ ಹಾಕಿದ್ದು 2 ದಿನಗಳ ಕಾಲ ಮಸೀದಿ ಸುತ್ತ ಹದ್ದಿನ ಕಣ್ಣಿಟ್ಟಿತ್ತಂತೆ. ಮಫ್ತಿಯಲ್ಲಿ ತಿರುಗಾಡಿದ್ದ ಜಮ್ಮು ಪೊಲೀಸರು ಉಗ್ರ ತಾಲಿಬ್ ಹುಸೇನ್ನನ್ನ ಖೆಡ್ಡಾಗಿ ಬೀಳಿಸಿದ್ದಾರೆ.
ಬೆಂಗಳೂರಿನಲ್ಲಿ ಉಗ್ರ ತಾಲಿಬ್ ಹುಸೇನ್ ಅಂಧರಾಗಿರುವುದು ಎಲ್ಲರ ನಿದ್ದೆಗೆಡಿಸಿದೆ. ಉಗ್ರ ತಾಲಿಬ್ ಹುಸೇನ್ ಹೆಸರು ಬದಲಿಸಿಕೊಂಡು ಬೆಂಗಳೂರಿನಲ್ಲಿ ನೆಲೆಸಿದ್ದ ಅನ್ನೋದು ತನಿಖೆಯ ವೇಳೆ ಬಯಲಾಗಿದೆ. ತಾಲಿಬ್ ಹುಸೇನ್ ತಾರಿಕ್ ಎಂದು ಹೆಸರು ಬದಲಿಸಿಕೊಂಡು ಓಡಾಡುತ್ತಿದ್ದಂತೆ ಓಕ್ಲಿಪುರಂ ಮಸೀದಿ ಬಳಿ ಕೊಠಡಿಯಲ್ಲಿ ನೆಲೆಸಿದ್ದ ಉಗ್ರ ತಾಲಿಬ್ ಹುಸೇನ್ 9742678225 ನಂಬರ್ನ ಸಿಮ್ ಕಾರ್ಡ್ ಹೊಂದಿದ್ದ. ಉಗ್ರ ತಾಲಿಬ್ ಹುಸೇನ್ಗೆ ಮೌಸಿನ್ ಎಂಬಾತ ಸಿಮ್ ಕಾರ್ಡ್ ಕೊಡಿಸಿದ್ದ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಈದ್ಗಾ ಫೈಟ್ ಮತ್ತಷ್ಟು ತಾರಕಕ್ಕೇರಿದ ಹೇಗೆ? ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜ ಹಾರಿಸ್ತಾರ ಹಿಂದೂ ಸಂಘಟನೆಗಳು? ಹಿಂದೂಗಳ ಸಮರಕ್ಕೆ ಮುಸ್ಲಿಂ ಮುಖಂಡರು ಕೆಂಡವಾಗಿದ್ದಾದ್ರೂ ಹೇಗೆ? ಇದೆಲ್ಲವನ್ನ ನೋಡೋಣ ಈದ್ಗಾ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಹಿಜಾಬ್ ಆಯ್ತು, ಹಲಾಲ್ ಕಟ್ ಆಯ್ತು, ಮ್ಯಾಂಗೋ ವಾರ್ ಆಯ್ತು. ಇದೀಗ ಹೊಸ ಧರ್ಮದಂಗಲ್ ಶುರುವಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಈದ್ಗಾ ಸಮರ ಜೋರಾಗಿದೆ. ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ, ನವರಾತ್ರಿ ಉತ್ಸವ ಆಚರಣೆಗೆ ಅವಕಾಶ ನೀಡುವಂತೆ ಹಿಂದೂ ಪರ ಸಂಘಟನೆಗಳು ಪಟ್ಟು ಹಿಡಿದಿವೆ. ಮುಸ್ಲಿಮರ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಹೊಸ ಸಂಗ್ರಾಮ ಸಾರಿದ್ದು ಯಾವ ಹಂತಕ್ಕೆ ತಲುಪುತ್ತೆ ಎನ್ನುವುದು ಕುತೂಹಲ ಮೂಡಿಸಿದೆ. ಈದ್ಗಾ ಮೈದಾನದಲ್ಲಿ ನಡೆಯುತ್ತಾ ಗಣೇಶೋತ್ಸವ, ನವರಾತ್ರಿ ಉತ್ಸವ ನಡೆಸಲು ಅವಕಾಶ ನೀಡ್ತಾರಾ ಅನ್ನೋದು ಎಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ. ಈದ್ಗಾ ಮೈದಾನದಲ್ಲಿ ಹಬ್ಬ ಆಚರಣೆ ಮಾಡಲೇಬೇಕು, ಹಬ್ಬ ಆಚರಣೆಗೆ ಅವಕಾಶ ಕೊಡಿ ಅಂತ ಹಿಂದೂ ಸಂಘಟನೆಗಳು ವಾದ ಮಾಡ್ತಿವೆ. ಈ ತಿಂಗಳೊಳಗೆ ನಮ್ಮ ಮನವಿಗೆ ಸ್ಪಂದಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ನೀಡಲಾಗಿದೆ. ಗುರುವಾರ ಸಿಎಂ ಬೊಮ್ಮಾಯಿ ಭೇಟಿಯಾಗಲಿರುವಂತಹ ಹಿಂದೂ ಪರ ಸಂಘಟನೆಗಳು ಮನವಿ ಸಲ್ಲಿಸಲಿವೆ. ಇದು ಕೇವಲ ಬಿಬಿಎಂಪಿ ಆಟದ ಮೈದಾನ, ಒಂದು ಸಮುದಾಯಕ್ಕೆ ಮಾತ್ರ ಮೈದಾನ ಬೇಕೆ ಅಂತ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದು ಕೂತಿವೆ. ರಾಜಧಾನಿ ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ಮತ್ತಷ್ಟು ತಾರಕಕ್ಕೇರಿದೆ. ಆಗಸ್ಟ್ 15ರಂದು ಮೈದಾನದಲ್ಲಿ ರಾಷ್ಟ್ರ ಧ್ವಜ ಹಾರಿಸುವುದಕ್ಕೆ ಹಿಂದೂ ಪರ ಸಂಘಟನೆಗಳು ನಿರ್ಧಾರ ಮಾಡಿವೆ. ಈದ್ಗಾ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ಹಿಂದೂ ಸಂಘಟನೆ ಅವಕಾಶ ಕೇಳಿದೆ. ವಂದೇ ಮಾತರಂ ಸಮಾಜ ಸೇವಾ ಸಂಸ್ಥೆ ಮನವಿ ಮಾಡಿದ್ದು ಬಿಬಿಎಂಪಿ ಪಶ್ಚಿಮ ವಲಯದ ಜಂಟಿ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಈದ್ಗಾ ಮೈದಾನದ ಸಂಗ್ರಾಮಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೈದಾನ ವಕ್ಫ್ ಬೋರ್ಡ್ ಆಸ್ತಿ, ಬಿಬಿಎಂಪಿ ಆಸ್ತಿ ಅಲ್ಲ ಅಂತ ಟಿವಿ9ಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಾದಿ ಹೇಳಿದರು. ವಕ್ಫ್ ಆಸ್ತಿಯಲ್ಲಿ ಬೇರೆ ಹಬ್ಬಕ್ಕೆ ಹೇಗೆ ಅವಕಾಶ ನೀಡುತ್ತಾರೆ? ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದು ವಕ್ಫ್ ಆಸ್ತಿ. ಬಿಬಿಎಂಪಿ ಅನುಮತಿ ನೀಡುವ ಮುನ್ನ ಯೋಚನೆ ಮಾಡಲಿ, ಇಲ್ಲದೆ ಹೋದ್ರೆ ಕೋಮು ಗಲಭೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರಕ್ಕೆ ಕೆಟ್ಟ ಹೆಸರು ಬರುವ ಕೆಲಸ ಆಗುತ್ತೆ. ಬಿಬಿಎಂಪಿಯ ಜಾಗ ಬೇರೆ ಇರಬಹುದು, ಸರ್ವೆ ಮಾಡಲಿ ಅಂತ ಟಿವಿ9ಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಾದಿ ಹೇಳಿದ್ರು. ಎಲ್ಲಿದೆ ಆಟದ ಮೈದಾನ, ಎಲ್ಲಿದೆ ಈದ್ಗಾ? ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದಕ್ಕೆ ಸಂಬಂಧಿಸಿದಂತೆ ಟಿವಿ9ಗೆ ಬಿಬಿಎಂಪಿ ಜಂಟಿ ಆಯುಕ್ತ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದರು. ವಕ್ಫ್ ಬೋರ್ಡ್ ಹೇಳುವ ಆದೇಶದ ಪ್ರತಿ ನಮಗೆ ಸಿಕ್ಕಿಲ್ಲ, ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿ ನಮಗೆ ಇನ್ನೂ ಬಂದಿಲ್ಲ, ಆದೇಶದ ಪ್ರತಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತ ಶ್ರೀನಿವಾಸ್ ಹೇಳಿದರು. ಅದನ್ನು ನೋಡಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಈಗ ಸ್ವಾತಂತ್ರ್ಯ ದಿನಾಚರಣೆಗೆ ಅವಕಾಶ ಕೋರಿ ಮನವಿ ಬಂದಿದೆ, ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಬಿಬಿಎಂಪಿ ಜಂಟಿ ಆಯುಕ್ತ ಶ್ರೀನಿವಾಸ್ ಹೇಳಿದರು. ಕಾನೂನು ಪ್ರಕಾರ ಏನಿದೆ ಅದರ ಪ್ರಕಾರ ಕೈಗೊಳ್ತೇವೆ. ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಾರ್ವಜನಿಕ ಬಳಕೆಗೆ ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಡ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಚಾಮರಾಜಪೇಟೆಯ ಮೈದಾನ ಬಿಬಿಎಂಪಿಯ ಆಸ್ತಿ, ಚಾಮರಾಜಪೇಟೆಯಲ್ಲಿ ಇರೋದು ಆಟದ ಮೈದಾನ ಅಂತ ಟಿವಿ9ಗೆ ಬಿಬಿಎಂಪಿ ವಲಯ ಜಂಟಿ ಆಯುಕ್ತ ಶ್ರೀನಿವಾಸ್ ಹೇಳಿದರು. ಈದ್ಗಾ ಮೈದಾನದಲ್ಲಿ ಈವರೆಗೆ 2 ಪ್ರಾರ್ಥನೆ ನಡೀತಾ ಇದ್ವು. ಬೇರೆಯವರು ಕಾರ್ಯಕ್ರಮಗಳಿಗೆ ಯಾರೂ ಅವಕಾಶ ಕೇಳಿಲ್ಲ. ಅವಕಾಶ ಕೇಳಿದ್ರೆ ಜಂಟಿ ಆಯುಕ್ತರ ವಿವೇಚನೆಗೆ ಬಿಟ್ಟಿದ್ದು ಅಂತ ಬಿಬಿಎಂಪಿ ವಲಯ ಜಂಟಿ ಆಯುಕ್ತ ಶ್ರೀನಿವಾಸ್ ಹೇಳಿದರು. ಈದ್ಗಾ ಮೈದಾನದಲ್ಲಿ ಗಣೇಶ ಹಬ್ಬಕ್ಕೆ ಸಿಗುತ್ತಾ ಅನುಮತಿ ಅನ್ನೋ ಪ್ರಶ್ನೆ ಮೂಡಿಸಿದೆ. ಯೋಗ ದಿನದಂದು ಯೋಗ ಮಾಡೋದಕ್ಕೆ ಅನುಮತಿ ಕೂಡ ನೀಡ್ತಾರಾ? ಹಿಂದೂಗಳ ಸಭೆ ಸಮಾರಂಭಗಳಿಗೆ ಪರ್ಮಿಷನ್ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಬೇರೆಯವರು ಕಾರ್ಯಕ್ರಮ ಆಯೋಜಿಸಿದ್ರೆ ಬಿಬಿಎಂಪಿ ಜಂಟಿ ಆಯುಕ್ತರಿಂದ ಅನುಮತಿ ಪಡೆಯಬೇಕು ಅಂತ ಟಿವಿ9ಗೆ ಬಿಬಿಎಂಪಿ ವಲಯ ಜಂಟಿ ಆಯುಕ್ತ ಶ್ರೀನಿವಾಸ್ ಹೇಳಿದ್ದಾರೆ. ಅನುಮತಿಯನ್ನ ಕೇಳಿದ್ರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಅಂತ ಬಿಬಿಎಂಪಿ ವಲಯ ಜಂಟಿ ಆಯುಕ್ತ ಶ್ರೀನಿವಾಸ್ ಮಾಹಿತಿ ನೀಡಿದರು.
ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದ ಸರ್ವೆ ನಂಬರ್ 40 ಆಗಿದ್ದು, ಈ ಹಿಂದೆ ಕಟ್ಟಡ ನಿರ್ಮಾಣಕ್ಕೆ ಪಾಲಿಕೆ ಮುಂದಾಗಿತ್ತು. ಬಿಬಿಎಂಪಿಯ ವಿರುದ್ಧ ಮುಸ್ಲಿಮರು ಕೋರ್ಟ್ ಮೊರೆ ಹೋಗಿದ್ರು. 1959ರಲ್ಲಿ ಸಿವಿಲ್ ಕೋರ್ಟ್ಗೆ ಮುಸ್ಲಿಮರು ಅರ್ಜಿ ಸಲ್ಲಿಸಿದ್ರು. ಪಾಲಿಕೆಗೆ ನಿರ್ಬಂಧಕಾಜ್ಞೆ ಕೋರಿ ಅರ್ಜಿ ಸಲ್ಲಿಕೆಯಾಯಿತು. ಸಿವಿಲ್ ಕೋರ್ಟ್ ಮುಸ್ಲಿಮರ ಪರ ಆದೇಶವನ್ನು ನೀಡಿತು. ಪಾಲಿಕೆ ಹಸ್ತಕ್ಷೇಪಕ್ಕೆ ನಿರ್ಬಂಧಕಾಜ್ಞೆ ವಿಧಿಸಿ ಆದೇಶಿಸಿತು. ಬಳಿಕ ಸಿವಿಲ್ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಬಿಬಿಎಂಪಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು. ಸುಪ್ರೀಂ ಕೋರ್ಟ್ ಕೂಡ ಸಿವಿಲ್ ಕೋರ್ಟ್ ತೀರ್ಪನ್ನು ಎತ್ತಿ ಹಿಡಿದಿತ್ತು. ಈದ್ಗಾ ಮೈದಾನದ ಭವಿಷ್ಯ ಗುರುವಾರ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಹಿಂದೂಪರ ಸಂಘಟನೆಗಳು ಗುರುವಾರ ಸಿಎಂ ಬೊಮ್ಮಾಯಿರನ್ನ ಭೇಟಿಯಾಗಲಿದ್ದಾರೆ. ಹಿಂದೂಪರ ಸಂಘಟನೆಗಳ ಸಮರಕ್ಕೆ ಮುಸ್ಲಿಮರು ಆಕ್ರೋಶ ಹೊರಹಾಕಿದ್ದಾರೆ. ಒಡಿಯೋಕ್ ಹೋದ್ರೆ ಜೀವಂತವಾಗಿ ಬಿಟ್ಬಿಡ್ತಾರಾ ಅಂತ ಮುಸ್ಲಿಂ ಮುಖಂಡ ಮೊಹಮ್ಮದ್ ಖಾಲಿಫ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕ್ರೌರ್ಯ ಅಂತ ಹೋದ್ರೆ ಅಲ್ಲಿದ್ದವರು ಅದೇ ಮಾಡ್ತಾರೆ. ಧರ್ಮಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸ ಮಾಡಬೇಡಿ, ನೈತಿಕ ಪೊಲೀಸ್ಗಿರಿ ಮಾಡಬೇಡಿ ಅಂತ ಈದ್ಗಾ ಮೈದಾನ ವಿವಾದದ ವಿರುದ್ಧ ಖಾಲಿಫ್ ಆಕ್ರೋಶ ಹೊರಹಾಕಿದ್ರು. ನೈತಿಕ ಪೊಲೀಸ್ಗಿರಿ ಮಾಡಬೇಡಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಚಡ್ಡಿ ಸಂಘರ್ಷ ಧಗಧಗಿಸ್ತಾ ಇರುವುದಾದ್ರೂ ಹೇಗೆ? ರಾಜ್ಯಸಭಾ ಎಲೆಕ್ಷನ್ ಬಗ್ಗೆ ರೇವಣ್ಣ ಹೇಳಿದ್ದೇನು? ಮೇಲ್ಮನೆ ಮಹಾಯುದ್ಧದ ನಡುವೆ ಡಿಕೆಶಿ ಸಿಡಿಸಿದಂತಹ ಬಾಂಬ್ ಆದ್ರೂ ಯಾವುದು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಚಡ್ಡಿ ಸಂಘರ್ಷ ತೀವ್ರಗೊಂಡಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರಿ ನಿವಾಸಕ್ಕೆ ಚಡ್ಡಿಗಳನ್ನ ಪಾರ್ಸೆಲ್ ತರಲಾಗಿತ್ತು. ಸಂಗ್ರಹಿಸಿದ ಚಡ್ಡಿಗಳನ್ನ ಬಿಜೆಪಿ ಕಾರ್ಯಕರ್ತರು ತಂದಿದ್ರು. ಬೆಂಗಳೂರಿನ ಕುಮಾರಕೃಪದ ಸಿದ್ದರಾಮಯ್ಯ ನಿವಾಸದ ಬಳಿ ದೊಡ್ಡ ಹೈಡ್ರಾಮವೇ ನಡೆಯಿತು. ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ರಿಂದ ಸಿದ್ದರಾಮಯ್ಯ ನಿವಾಸದ ಬಳಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿತ್ತು. ಬೆಂಗಳೂರಿನಲ್ಲಿ ಬಿಜೆಪಿ ಚಡ್ಡಿ ಪ್ರತಿಭಟನೆ ನಂತರ ಸ್ವಾರಸ್ಯಕರ ಘಟನೆ ನಡೆಯಿತು. ಕಾರ್ಯಕರ್ತರು ತಂದಿದ್ದ ಚಡ್ಡಿ ಯುವಕ ಕೇಳಿದ ಪ್ರಸಂಗ ನಡೆದಿದೆ. ಬಿಜೆಪಿ ಕಾರ್ಯಕರ್ತರ ಕೈಯಲ್ಲಿದ್ದ ಚಡ್ಡಿಯನ್ನು ನೋಡಿ ಯುವಕ ಕೇಳಿದ, ಚಡ್ಡಿ ಕೊಡ್ತಾರೇನೋ ಅಂತ ಬಂದೆ, ಯಾರು ಕೊಡ್ಲಿಲ್ಲ, ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಅಂತ ನನ್ಗೇನ್ ಗೊತ್ತು ಅಂತ ಯುವಕ ಹೇಳಿದ್ದಾನೆ. ಕೋಮುವಾದಿ ಪಕ್ಷ ದೂರ ಇಡಲು ನಾವು ಒಗ್ಗಟ್ಟಾಗಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ರು. ಕಾಂಗ್ರೆಸ್ ಜೆಡಿಎಸ್ ಸೇರಿ ಕೋಮುವಾದಿ ಪಕ್ಷ ದೂರ ಬಿಡಬೇಕು. ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್, ಖರ್ಗೆ ಎಲ್ಲರೂ ಕೋಮುವಾದಿ ಪಕ್ಷ ದೂರ ಇಡುವ ಕೆಲಸ ಮಾಡಬೇಕು. ದೇವೇಗೌಡರಿಗೆ ಮೊದಲಿನಿಂದಲೂ ಇದೇ ಆಶಯ ಇತ್ತು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಅದನ್ನ ಮರೆಯಬೇಕು. ಸಿದ್ದರಾಮಯ್ಯ ಅವರು ಕೂಡ ಅದನ್ನ ಮರೆಯಬೇಕು. ಕಾಂಗ್ರೆಸ್ ಜೆಡಿಎಸ್ ಸೇರಿ ಕೋಮುವಾದಿ ಪಕ್ಷ ದೂರವಿಡಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ರು. ರಾಜ್ಯಸಭೆ ಚುನಾವಣೆ ರಣಕಣ ರಂಗೇರಿದೆ. ಮೇಲ್ಮನೆ ಮಹಾಯುದ್ಧ ಗೆಲ್ಲೋದ್ಯಾರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಕಾಂಗ್ರೆಸ್ ಭರ್ಜರಿ ಕಸರತ್ತು ಮಾಡುತ್ತಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಆತ್ಮಸಾಕ್ಷಿ ಮತ ಕೇಳಿದ್ದೇವೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಜಾತ್ಯತೀತ ವ್ಯಕ್ತಿಗಳು ನಮ್ಮ ಅಭ್ಯರ್ಥಿಗೆ ಮತ ಹಾಕ್ತಾರೆ, ಗೆಲ್ಲುತ್ತೇವೆ ಎನ್ನುವ ಭರವಸೆಯಿಂದ 2 ಅಭ್ಯರ್ಥಿ ಹಾಕಿದ್ದೇವೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಪಠ್ಯಪುಸ್ತಕ ಪರಿಷ್ಕರಣೆ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ಪಠ್ಯಪುಸ್ತಕ ಪರಿಷ್ಕರಣೆ ವೇಳೆ ಮಹನೀಯರಿಗೆ ಅವಮಾನ ಮಾಡಲಾಗಿದೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಡುಗಿದ್ರು. ರಾಜ್ಯ ಸರ್ಕಾರ ನಡೆ ಖಂಡಿಸಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡುತ್ತಿದ್ದೇವೆ. ಜೂನ್ 9ರಂದು ಬೆಳಗ್ಗೆ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡುವುದಾಗಿ ಡಿಕೆಶಿ ಹೇಳಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸುತ್ತೇವೆ. ಪಕ್ಷದ ಸಂಸದರು, ಶಾಸಕರು ಹಾಗೂ ಎಂಎಲ್ಸಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ದ್ವಿತೀಯ ಪಿಯುಸಿ ಪಠ್ಯ ಪರಿಷ್ಕರಣೆಗೆ ರೋಹಿತ್ ಚಕ್ರತೀರ್ಥ ಸಮಿತಿಯನ್ನ ಶಿಕ್ಷಣ ಇಲಾಖೆ ಕೈಬಿಟ್ಟಿದೆ. ಶಾಲಾ ಪಠ್ಯದಲ್ಲಿ ರೋಹಿತ್ ಚಕ್ರತೀರ್ಥ ಸಮಿತಿಯು ಸಾಲು ಎಡವಟ್ಟು ಮಾಡಿದ್ರಿಂದ ವಿವಾದಕ್ಕೆ ಕಾರಣವಾಗಿತ್ತು. ಹೀಗಾಗಿ ಪಿಯುಸಿ ಪಠ್ಯ ಪರಿಷ್ಕರಣೆಯಿಂದ ರೋಹಿತ್ ಚಕ್ರತೀರ್ಥ ಸಮಿತಿಯನ್ನ ಶಿಕ್ಷಣ ಇಲಾಖೆ ಕೈಬಿಟ್ಟಿದೆ. ದ್ವಿತೀಯ ಪಿಯುಸಿ ಅಧ್ಯಾಯ 4.2 ಹೊಸ ಧರ್ಮಗಳ ಉದಯ ಪಠ್ಯ ಪರಿಷ್ಕರಣೆಗೆ ಶಿಕ್ಷಣ ಇಲಾಖೆ ಸೂಚನೆ ನೀಡಿತ್ತು. ದ್ವಿತೀಯ ಪಿಯುಸಿ ಪಠ್ಯ ಪರಿಷ್ಕರಣೆ ವರದಿಯನ್ನ ಪಡೆಯಲ್ಲ ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ.
ಪಠ್ಯ ಪರಿಷ್ಕರಣೆ ಸಂಬಂಧ 2 ನಿರ್ಧಾರ ಕೈಗೊಂಡಿದ್ದೇವೆ ಅಂತ ಸಿಎಂ ಭೇಟಿ ಬಳಿಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಪಠ್ಯ ಪರಿಷ್ಕರಣೆ ಬಗ್ಗೆ ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಹಿಂದಿನ ಪಠ್ಯಪುಸ್ತಕ ಸಮಿತಿಗಳ ಬಗ್ಗೆಯೂ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಹಿಂದಿನ ಪಠ್ಯಪುಸ್ತಕ ಸಮಿತಿ ಪಠ್ಯಕ್ಕೆ ಕತ್ತರಿ ಹಾಕಿದ್ದು ಸರಿಯೋ, ನಾವು ಮಾಡಿದ್ದು ಸರಿಯೋ, ಜನರೇ ನಿರ್ಧಾರ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ರಾಜ್ಯದಲ್ಲಿ ಮಂಕಿಪಾಕ್ಸ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಸರ್ಕಾರಕ್ಕೆ ತಲೆನೋವು ಹೆಚ್ಚಿಸಿದೆ. ಶಂಕಿತ ಪ್ರಕರಣಗಳು ವರದಿಯಾಗ್ತಿದ್ದಂತೆ ಚಿಕಿತ್ಸೆ ನೀಡಲು ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಎಲ್ಲಾ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಿಗೆ ಈ ಬಗ್ಗೆ ಸೂಚನೆ ನೀಡಿದೆ. ಜಿಲ್ಲಾಸ್ಪತ್ರೆಗಳಲ್ಲಿ ಕನಿಷ್ಠ 2 ಬೆಡ್ಗಳನ್ನು ಮೀಸಲಿಡಲು ನಿರ್ದೇಶನ ನೀಡಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ ಜಿಲ್ಲೆಯ ಡಿಎಸ್ಒಗಳು ಆರೋಗ್ಯಾಧಿಕಾರಿ ಜೊತೆ ಸಮನ್ವಯ ಸಾಧಿಸಿ ಏರ್ಪೋರ್ಟ್ನಲ್ಲಿ ಸ್ಕ್ರೀನಿಂಗ್ ನಡೆಸಬೇಕು ಅಂತ ಸ್ಪಷ್ಟವಾಗಿ ಸೂಚನೆ ನೀಡಿದೆ. ಆರೋಗ್ಯ ಇಲಾಖೆ ಹೊರಡಿಸಿರುವ ಆದೇಶದಲ್ಲಿ ಶಂಕಿತ ಮಂಕಿಪಾಕ್ಸ್ ಲಕ್ಷಣ ಕಂಡು ಬಂದ್ರೆ ರೋಗಿಯನ್ನ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸೆ ನೀಡಬೇಕು ಅಂತ ತಿಳಿಸಿದೆ. ಬೆಂಗಳೂರಿನ ಇಂದಿರಾನಗರದ ಸಾಂಕ್ರಾಮಿಕ ರೋಗ ಆಸ್ಪತ್ರೆ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕು ಅಂತ ಸೂಚಿಸಿದೆ. ಈ ಬಗ್ಗೆ ನೋಡೆಲ್ ಅಧಿಕಾರಿಯಾಗಿ ಡಾಕ್ಟರ್ ಎನ್ ಶ್ರೀನಿವಾಸ್ ಅವರನ್ನ ನೇಮಕ ಮಾಡಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಸಿದ್ದರಾಮಯ್ಯ ನಲಪಾಡ್ಗೆ ಬಿಜೆಪಿ ಟಕ್ಕರ್ ಕೊಟ್ಟಿದ್ದಾದ್ರೂ ಹೇಗೆ? ಟಿಪ್ಪರ್ ಹರಿದು ವಿದ್ಯಾರ್ಥಿನಿ ಸಾವಿನ ಮನೆ ಸೇರಿದ್ದಾದ್ರೂ ಎಲ್ಲಿ? ಮಡಿಕೇರಿಯಲ್ಲಿ ನಡೆದಿರೋ ಪ್ರಕೃತಿ ವಿಸ್ಮಯಕ್ಕೆ ಜನ ಬೆರಗಾಗಿದ್ದಾದ್ರೂ ಹೇಗೆ? ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರಿ ಡಿಗ್ರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕನ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿರುವ ಘಟನೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಸರ್ಕಾರಿ ಕಾಲೇಜಿನ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿನಿ ಮೇಲೆ ನಿಂಗಪ್ಪ ಕಲಕೋಟಿ ಎಂಬ ಪ್ರಾಧ್ಯಾಪಕ ಅತ್ಯಾಚಾರ ಎಸಗಿದ್ದಾನೆ ಎನ್ನಲಾಗಿದೆ. ಕಳೆದ 1.5 ವರ್ಷದಿಂದ ಅತ್ಯಾಚಾರ ಎಸಗುತ್ತಿದ್ದು ಸದ್ಯ ವಿದ್ಯಾರ್ಥಿನಿ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಈ ಬಗ್ಗೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಡ್ಡಿ ಸುಡುವ ಕಾಂಗ್ರೆಸ್ ಅಭಿಯಾನಕ್ಕೆ ಬಿಜೆಪಿ ತಿರುಗೇಟು ನೀಡಿದ್ದು, ಸಿದ್ದರಾಮಯ್ಯ ನಲಪಾಡ್ಗೆ ಬಿಜೆಪಿ ಕಾರ್ಯಕರ್ತರು ಚಡ್ಡಿ ಕಳುಹಿಸಿ ತಿರುಗೇಟು ನೀಡಿದ್ದಾರೆ. ಮೈಸೂರು ಕೇಂದ್ರ ಅಂಚೆ ಕಚೇರಿಯಿಂದ ಇಬ್ಬರಿಗೂ ಚಡ್ಡಿ ರವಾನೆ ಮಾಡಲಾಗಿದ್ದು, ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಚಡ್ಡಿ ಪೋಸ್ಟ್ ಮಾಡಿದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಕಳ್ಳಭಟ್ಟಿ ಸಾರಾಯಿ ಜಪ್ತಿ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಯಾದಗಿರಿ ನಗರದ ಹೊರಭಾಗದಲ್ಲಿ ದಾಳಿ ಮಾಡಿದ ಅಧಿಕಾರಿಗಳು ಬೈಕ್ ಮೇಲೆ ಕಳ್ಳಭಟ್ಟಿ ಸಾಗಿಸುವಾಗ ವಶಪಡಿಸಿಕೊಂಡಿದ್ದಾರೆ. ಮುದ್ನಾಳ್ ತಾಂಡದಿಂದ ಯಾದಗಿರಿ ನಗರಕ್ಕೆ ಕಳ್ಳಭಟ್ಟಿ ತರುವಾಗ ದಾಳಿ ನಡೆಸಲಾಗಿದ್ದು, 15 ಲೀಟರ್ ಸಾರಾಯಿ ಹಾಗೂ ಸ್ಕೂಟಿ ಜೊತೆಗೆ ಆರೋಪಿಗಳಾದ ಸಂತೋಷ ಹಾಗೂ ಬಾಲ್ಯ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ. ಕೆರೆಗೆ ನೀರು ತುಂಬಿಸುವಂತೆ ಆಗ್ರಹಿಸಿ ರೈತರ ಪಾದಯಾತ್ರೆ ನಡೆಸಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಉಡಿಗಾಲ ಗ್ರಾಮದ ಆನೆಮಡುವಿನ ಕೆರೆ ತುಂಬಿಸುವಂತೆ ಹಲವು ದಿನಗಳಿಂದ ರೈತರು ಹೋರಾಟ ನಡೆಸುತ್ತಿದ್ದಾರೆ. ಕಳೆದ 2 ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ರೈತರು ಇಂದು ಜಿಲ್ಲಾಡಳಿತದ ಭವನದವರೆಗೆ ಪಾದಯಾತ್ರೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಸದ್ಯ ಕೆರೆಗೆ ನೀರು ತುಂಬಿಸುವುದಾಗಿ ಭರವಸೆ ನೀಡಲಾಗಿದ್ದು, ತಪ್ಪಿದಲ್ಲಿ ಮತ್ತೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಮೂಕ ಪ್ರಾಣಿ ನಾಯಿಯನ್ನು ದುಷ್ಟರು ಬಾವಿಗೆ ತಳ್ಳಿದ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ಜಿಲ್ಲೆಯ ಗುಬ್ಬಿ ತಾಲೂಕಿನ ಜವರೇಗೌಡ ಪಾಳ್ಯದಲ್ಲಿ ಘಟನೆ ನಡೆದಿದ್ದು, ತಿನ್ನೋಕೆ ಆಹಾರ ಇಲ್ಲದೆ ರಾತ್ರಿ ಪೂರ್ತಿ ಕೂಗಾಡುತ್ತಿದ್ದ ನಾಯಿಯನ್ನು ದುಷ್ಟರು ಜವರೇಗೌಡನ ಪಾಳ್ಯದ ನಿರ್ಜನ ತೋಟದ ಬಾವಿಗೆ ತಳ್ಳಿದ್ದಾರೆ. ನಿತ್ರಾಣವಾದ ನಾಯಿಯ ಚೀರಾಟ ಕೇಳಿ ಸ್ಥಳಕ್ಕೆ ಧಾವಿಸಿದ ಗ್ರಾಮದ ಯುವಕರು ನಾಯಿಯನ್ನು ರಕ್ಷಿಸಿದ್ದಾರೆ. ರಾಯಚೂರಲ್ಲಿ ಕಲುಷಿತ ನೀರು ಕುಡಿದು 3 ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ರಾಯಚೂರು ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಲ, ಅಸ್ವಸ್ಥಗೊಂಡವರಿಗೆ ತಲಾ 20,000 ರೂಪಾಯಿ ಪರಿಹಾರ ನೀಡಲಾಗಲಿದ್ದು, ನಗರದಲ್ಲಿರುವ 35 ನೀರಿನ ಟ್ಯಾಂಕ್ಗಳನ್ನು ಶೀಘ್ರದಲ್ಲಿ ಸ್ವಚ್ಛಗೊಳಿಸಲಾಗುವುದು ಎಂದು ಹೇಳಿದ್ದಾರೆ.
ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಬೆಟಗೇರಿ ಗ್ರಾಮದ ಬಳಿಯ ಪ್ರಕೃತಿ ವಿಸ್ಮಯವೊಂದಕ್ಕೆ ಸಾಕ್ಷಿಯಾಯಿತು. ಮರವೊಂದರ ಮೇಲಿನ ಎಲೆಯಿಂದ ಬಿರು ಬಿಸಿಲಿನ ತಾಪದಲ್ಲೂ 5 ಅಳತೆ ಸುತ್ತ ನೀರಿನ ಹನಿಗಳು ಬಿದ್ದಿದ್ದು ಗ್ರಾಮಸ್ಥರನ್ನ ಆಶ್ಚರ್ಯಕ್ಕೆ ದೂಡಿತ್ತು. ಹೀಗಾಗಿ ನೀರಿನ ಹನಿಗಳ ವಿಸ್ಮಯ ಕಣ್ತುಂಬಿಕೊಳ್ಳಲು ಗ್ರಾಮಸ್ಥರು ಮುಗಿಬಿದ್ದಿದ್ರು. ಇನ್ನು ನೀರಿನ ಹನಿಗಳ ಮಾದರಿಯನ್ನ ಸಂಗ್ರಹಿಸಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ರೋಷಾಗ್ನಿ ಹೊರಹಾಕಿದ ಹೇಗೆ? ಪಟ್ಟಿ ಪರಿಷ್ಕರಣೆ ಬಗ್ಗೆ ಕಟೀಲು ಕೊಟ್ಟಂತಹ ಸ್ಪಷ್ಟನೆ ಏನು? ಕತ್ತು ಸೀಳಿ ನಗರಸಭೆ ಸದಸ್ಯನ ಕೊಲೆ ಮಾಡಿರುವುದಾದ್ರೂ ಎಲ್ಲಿ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ದೇವೇಗೌಡರು ಪ್ರಧಾನಿಯಾಗಲು ಕಾಂಗ್ರೆಸ್ ಕಾರಣ ಅಲ್ಲ, ದೇವೇಗೌಡರು ಪ್ರಧಾನಿ ಆದಾಗ ಸಿದ್ದರಾಮಯ್ಯ ಎಲ್ಲಿದ್ರಿ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ರು. ಮುಖ್ಯಮಂತ್ರಿ ಕುರ್ಚಿ ಚಿಂತೆಯನ್ನ ಮಾಡುತ್ತಿದ್ದ ಕಿರಾಕಿ ನೀವು. ಪ್ರಾದೇಶಿಕ ಪಕ್ಷಗಳಿಂದ ದೇವೇಗೌಡರಿಗೆ ಪ್ರಧಾನಿ ಪಟ್ಟ ದಕ್ಕಿದೆ. 18-20 ಪಕ್ಷ ಆಯ್ಕೆಯಾದ್ಮೇಲೆ ಕಾಂಗ್ರೆಸ್ ಬೆಂಬಲ ನೀಡಿತು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಕೆಂಡ ಕಾರಿದ್ರು. ನಾವು ಅಲ್ಪಸಂಖ್ಯಾತ ಅಭ್ಯರ್ಥಿ ನಿಲ್ಲಿಸಿದಾಗ ಹೈಜಾಕ್ ಮಾಡಿದ್ರಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಅಧಿಕೃತ ಶಾಸಕರನ್ನ ನೀವು ಹೈಜಾಕ್ ಮಾಡಿದ್ದೀರಿ. ಆಗ ಹಾಕಿಸಿಕೊಂಡ 7 ಮತ ಆತ್ಮಸಾಕ್ಷಿ ಮತನ ಭೈರತಿ ಸುರೇಶ್ ಗೆಲ್ಲಿಸಿಕೊಂಡಿದ್ದೆ ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯ ಕೊಟ್ಟ ಕೊಡುಗೆ. ನಿಮಗೆ ನೈತಿಕತೆ ಎಲ್ಲಿದೆ? ನಾವು ನಿಮ್ಮ ಗುಲಾಮರ ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಗುಡುಗಿದ್ರು.